ಹಲೋ, ಯಾರು ಮಾತಾಡೋದು? ನಂಜುಂಡಿ, ನಾನ್ ಲಚ್ಚಿ. ಚೆನ್ನಾಗಿದ್ಯಾ? ಲಚ್ಚಿ, ಹೆಂಗಿದ್ಯಾವ? ಸಂದಕ್ಕಿದ್ಯಾ? ತಾತಮ್ಮ, ನಾನು ಈ ದಿನ ಅದ್ಯಾವ್ರಿಗೆ ಕೈ ಮುಗಿದ್ಕೆ ಸಾರ್ಥಕ ಆಯ್ತು ಕಣವ. ನಂಜುಂಡಿ, ನಾನ್ ತುಂಬಾ ಚೆನ್ನಾಗಿವ್ನಿ. ತಾತಮ್ಮ ಹೆಂಗದ್ ಮೊದ್ಲು ಅದನ್ನ ಹೇಳು. ಅದನ್ನ ಏನ್ ಹೇಳೋಣವ ಲಚ್ಚಿ? ತಾತಮ್ಮಂಗೆ ನಿಂದೆ ಚಿಂತೆ, ನಿಂದೆ ಜ್ಞಾನ. ನಿನ್ನ ನೆನ್ಪು ಮಾಡ್ಕೊಂಡು ನನ್ನ ಮೊಮ್ಮಗಳು ಹೆಂಗವಳು ಅಂತ ಯೋಚನೆ ಮಾಡ್ಕೊಂಡು ಹುಷಾರಿಲ್ಲ ಕಣವ. ಏಟ್ ಹೇಳಿದ್ರು ಕೇಳಕ್ಕಿಲ್ಲ, ಮಾತ್ರೆನೂ ತಕ್ಕತ್ತಾ ಇಲ್ಲ, ಊಟನೂ ಮಾಡ್ತಾ ಇಲ್ಲ, ನಿದ್ದೆನೂ ಮಾಡ್ತಾ ಇಲ್ಲ. ಒಂದೇ ಒಂದ್ಕಿಂತ ನನ್ನ ಮೊಮ್ಮಗಳನ್ನ ತೋರಿಸ್ಬಿಡ್ಲ ನಂಜುಂಡಿ ಅಂತ ಆಟ ಮಾಡ್ಕೊಂಡು ಹಾಸಿಗೆ ಹಿಡ್ಕೊಂಡದೆ. ನಿಂದ ಅಮ್ಮಯ್ಯ ಕಣವ. ಒಂದೇ ಒಂದ್ಕಿತ ಹೆಂಗಾರು ಅಟ್ಟಿಗೆ ಬಂದು ತಾತಮ್ಮಂಗ್ ಮುಖ ತೋರಿಸ್ಬಿಡವ ಸಾಕು. ನಂಜುಂಡಿ, ನಾನ್ ನಿಂತ ಕಾಲಲ್ಲೇ ಬಂದ್ಬಿಡ್ತೀನಿ. ಆದ್ರೆ ನಂಗೆ ಮಾವಂದು ಮತ್ತೆ ಅವಂದೇ ಭಯ. ನಾನ್ ಬಂದ್ರೆ ಏನ್ ಮಾಡ್ಬಿಡ್ತಾರೋ. ಎದ್ರಕಬೇಡ ಕಣವ ಲಚ್ಚಿ. ಒತ್ತಾರೆ ಎಲ್ರು ಲಗ್ನಕ್ಕೆ ಹೊಂಟವ್ರೆ, ಸುಮ್ಕೆ ಬಂದ್ಬಿಡು. ಚಿಕ್ಕಪ್ಪ ಕೊಡಿಲಿ. ಅಕ್ಕ, ನೀನ್ ಬರ್ದೆ ಹೋದ್ರೆ ತಾತಮ್ಮ ಸೊತ್ತೋಗುತ್ತೆ. ಒಂದೇ ಒಂದ್ ಗೀತ ಬಾರಕ್ಕ. ಗಿರಿ, ನಾನ್ ನಾಳೆನೆ ಬರ್ತೀನಿ ಕಣ್ಲಾ. ಯಾವ್ರಾನೆ ಒತ್ತಾರನೆ ಬಂದ್ಬಿಡ್ತೀನಿ. ಏ ಗಿರಿ, ಯಾರ ಜೊತೆಗೆ ಮಾತಾಡ್ತಿದ್ದೆ? ಯಾರಲ್ಲ ಫೋನು? ಅದು ನಾಳೆ ನಗ್ಲಕ್ಕೆ ಹೋಗ್ತಿದ್ರಲ್ಲ, ಅಲ್ಲಿಂದ ಫೋನ್ ಬಂದಿತ್ತು. ಒಟ್ಟಿದ್ರೋ ಇಲ್ವೋ ಅಂತ. ನಾನು ಎಲ್ರು ಬರ್ತಾ ಇದ್ದಾರೆ, ಒಂದ್ ಮೂಟೆ ಅಕ್ಕಿ ಜಾಸ್ತಿ ತಂದಿರಿ ಅಂತ ಹೇಳ್ದೆ. ಬಡ್ಸಿದ್ರ ನೋಡಂಗೆ. ಅಕ್ಕ, ನೀನ್ ಬರ್ದೆ ಹೋದ್ರೆ ತಾತಮ್ಮ ಸೊತ್ತೋಗುತ್ತೆ. ಅಕ್ಕ, ನೀನ್ ಬರ್ದೆ ಹೋದ್ರೆ ತಾತಮ್ಮ ಸೊತ್ತೋಗುತ್ತೆ. ಹೋಗ್ಬೇಕು, ನಾನು ಊರಿಗೆ ಹೋಗ್ಲೇಬೇಕು. ಹೆಂಗಪ್ಪ ದೇವ್ರೆ ನಾನು ಊರಿಗೆ ಹೋಗೋದು? ನೀನೇ ದಾರಿ ತೋರಿಸ್ಬೇಕು. ಅಕ್ಕಯ್ಯ, ಬಂದೆ ಕಣ್ಣ. ಏಮಾಯ್ತದೆ? ಎಲ್ರು ಒತ್ತರನೆ ಎದ್ದು ಬಿರ್ಬಿನ್ ಹೊಂಡ್ಬೇಕು ಅಂತ ನೆನ್ನೆ ಸಂಜೆನೆ ಹೇಳಿರ್ಲಿಲ್ವಾ? ಎಲ್ಲವರೇ ಎಲ್ರು. ನಾನು ನೆನ್ನೆಯಿಂದ ಬಡ್ಕತ್ತಾನೆ ಅವನಿ. ಈ ಬಸವನ್ ಏನ್ರು ಲಗ್ನಕ್ಕೆ ಹೊಂಟವಳೋ ಲಗ್ನ ಆಗಕ್ಕೆ ಹೊಂಟವಳೋ ಗೊತ್ತಿಲ್ಲ ಕಣ್ತಮ್ಮಯ್ಯ. ಏ ಬಸವ, ಸುಜಾತ ಬಂದ್ರಲ್ಲ ಬೇಗ. ಬಂದೆ ಕಣವ. ಬೇಗ ಬಾರೆ. ಆಯ್ತಾ ನಿಂದಲ್ಲ? ಲೇ ಗಿರಿ, ಯಾಕ್ಲ ಹಂಗೆ ಆಟ ಆಡ್ತಿದ್ಯಾ? ಲಗ್ನಕ್ಕೆ ಬರೋಕಿಲ್ವಾ? ಇಲ್ಲ, ನಮ್ ಬರಕಿಲ್ಲ. ನಾನು ಅಟ್ಟಿಯಾಗೆ ಇರ್ತೀನಿ. ಇವನಕ್ಕೆ ಬರೋಕಿಲ್ಲ ಅಂತಾನೆ? ಚಿಕ್ಕಪ್ಪ, ಅವನು ಅಟ್ಟಿಲೆ ಇಟ್ಕೊಂಡು ಆ ತಾತಮ್ಮನ್ ಸೇವೆ ಮಾಡ್ತಾನಂತೆ. ಲೇ, ಲಗ್ನದ ಮನೆಯಲ್ಲಿ ಊಟ ಆದ್ಮೇಲೆ ಐಸ್ ಕ್ರೀಮ್ ಎಲ್ಲ ಕೊಡ್ತಾರೆ, ಬಾರ್ಲಾ? ನೀವೆಲ್ಲ ಐಸ್ ಕ್ರೀಮ್ ತಿನ್ನಕ್ ಹೋಗಿ. ನೀವ್ ಹೋದ್ಮಕ್ಕೆ ಲಚ್ಚಕ್ಕ ಬರ್ತಾಳೆ, ನಾನು ಅವಳ ಜೊತೆ ಮಾತಾಡ್ತೀನಿ. ಮರ್ವಾದೆಯಿಂದ ಬತ್ತಿಯೋ ಇಲ್ಲ ಬಡ್ ಕರ್ಕೊಂಡೋಗ್ಲೋ? ಇಲ್ಲ, ನಾ ಬರಕಿಲ್ಲ. ಬರ್ದಿದ್ರಿ ಇಲ್ಲೇ ಸಾಯಿ. ಏ ಬಸವ ಬಾರ್ಲ ಹೋಗಮ್ಮ. ಎಲ್ಲ ನಿನ್ ಬುದ್ಧಿಯೇ, ನಿನ್ನ ಹಠವೇ ಬಂದದೆ ಅದಕ್ಕೂವೆ. ನೋಡೋ, ಬರ್ದೇ ಇದ್ರೆ ಇಲ್ಲೇ ಇರು. ಅಡ್ಗೆ ಮನೇಲಿ ತಂಗ್ಲನ್ನ ಐತೆ, ಅದನ್ನ ಉಣ್ಕೊಂಡಿರು. ನಡೀತವ, ನಾವ್ ಹೋಗುವ. ಏ ನಂಜುಂಡಿ, ನೀನ್ ಲಗ್ನಕ್ಕೆ ಬರಲ್ಲ ಅಂತ? ಇದೇನ್ ಬಸವಣ್ಣ ಹಿಂಗ್ ಕೇಳ್ತಾ ಇದೀಯಾ? ಇರೋ ಬರೋರೆಲ್ಲ ಲಗ್ನಕ್ಕೆ ಹೊಂಟೋದ್ರೆ ದನ ಕರಿಗೆ ಮೇವಾಕರ್ ಯಾರು, ನೀರ್ ಕುಡ್ಸಾರ ಯಾರು, ಹೊಲ ಮನೆ ತೋಟ ಅಂತ ನೋಡ್ಕೊಳ್ಳಾರ ಯಾರು? ನಾ ಬರಕ್ಕಿಲ್ಲ, ನೀವ್ ಹೋಗ್ಬಿಟ್ಟು ಬನ್ನಿ. ಅಲ್ಲ,
ಲಗ್ನದ ಮನೆ ಅಂದ್ರೆ ಎಲ್ರು ತುದಿಗಾಲ ನಿಂತಿರ್ತಾರೆ. ಇವ್ರು ಯಾಕೋ ಬರೋಕಿಲ್ಲ ಅಂತವ್ರಲ್ಲ. ತಮ್ಮಯ್ಯ ಅವ್ರು ಬಂದ್ರೆಷ್ಟು ಬಿಟ್ರೆಷ್ಟು, ಲಗ್ನ ಆಗದ ಹಾಗೆ ಆಯ್ತದೆ. ನಡಿ ಹೋಗುಮ್ಮ, ಬಂದ್ರಲ್ಲ. ಲಕ್ಷ್ಮಿ, ಮನೇಲಿ ಎಲ್ಲ ಕೆಲಸನೂ ನೀನೇ ಮಾಡ್ತೀಯ, ಇದನ್ನು ನೀನೇ ಮಾಡ್ಬೇಕಾ? ಬಿಡೋದನ್ನ ಕೆಳಗಡೆ ಇಡು. ದ್ಯಾವ್ರ ಮುಂದೆ ಇರೋ ದೀಪ ತೊಳೆಯೋದನ್ನು ಕೆಲಸವೇ. ಇದೂ ಕೆಲಸನೇ ಅಲ್ಲ ಅಪ್ಪಾಜಿ. ನಿನಗೆ ಹೇಗೆ ಹೇಳಬೇಕು ಅಂತಾನೆ ಅರ್ಥ ಆಗ. ಸಂಜೆ ಬೇಗ ಬಾ. ಸಂಜೆನಾ? ಸಂಜೆ ಫ್ರೆಂಡ್ಸ್ಗೆಲ್ಲ ಕ್ಲಬ್ಬಲ್ಲಿ ಸಿಗ್ತೀನಿ ಅಂತ ಹೇಳಿದ್ದೀನಪ್ಪ. ಫ್ರೆಂಡ್ಸ್ ದಿನ ಸಿಗ್ತಾರೆ, ಸಂಜೆ ಬೇರೆ ಕೆಲಸ ಇದೆ, ನೀನ್ ಬೇಗ ಬರ್ಬೇಕಷ್ಟೆ. ಅವ್ವ, ಅದು ನಾನು ಹೊರಗೋಗಿದ್ ಬರ್ಲಾ? ಹೊರಗಡೆನಾ? ಎಲ್ಲಿಗೆ? ಈ ಮನೆಗ್ ಬಂದಾಗ ನಂಗೆ ಯಾರು ಈ ಊರಲ್ಲಿ ಪರಿಚಯ ಇಲ್ಲ ಅಂತ ಹೇಳ್ದೆ, ಅಷ್ಟು ಬೇಗ ಯಾರು ಸಿಕ್ಕಿದ್ರು? ಈ ಊರ್ನಾಗ ನಂಗೆ ಯಾರೂ ಇಲ್ಲ ನಿಜ. ಅದೇ ನನ್ ಜೀವ ಉಳಿಸಿದ್ನಲ್ಲ ಸುನೀತಕ್ಕ, ಅವ್ರನ್ನ ನೋಡಕ್ಕೆ. ಬೇಡ, ನಾನು ನಿನ್ನ ಎಲ್ಲೂ ಕಳ್ಸಲ್ಲ. ನೀ ಇಷ್ಟ ಬಂದಂಗ್ ಬರೋದಕ್ಕೆ, ಇಷ್ಟ ಬಂದಾಗ ಹೋಗೋದಿಕ್ಕೆ ಇದೇನ್ ಧರ್ಮಛತ್ರ ಅನ್ಕೊಂಡಿದ್ಯಾ? ನೀನ್ ಹೋಗ್ಲೇಬೇಕು ಅಂದ್ರೆ ಗೊಂಬೆ ಬಂದ್ಮೇಲೆ ಅವಳ ಜೊತೆನೆ ಹೋಗು. ಇವತ್ತು ಅಟ್ಟಿಯಾಗೆ ಮಾವಯ್ಯನೂ ಇರಕ್ಕಿಲ್ಲ, ಅವ್ವನೂ ಇರಕ್ಕಿಲ್ಲ. ಹೋಗಿ ತಾತಮ್ಮನ್ ನೋಡ್ಕೊಂಡ್ ಬರುವ ಅಂದ್ರೆ ಬ್ಯಾಡ ಅಂತವ್ರಲ್ಲ. ಏನ್ ಮಾಡೋದಿದೆ ಅವ್ರೆ? ಕಲ್ಪನಾ, ಹೋಗಿ ಬರಲಿ ಬಿಡು. ಲಕ್ಷ್ಮಿ ಹೋಗೋದಕ್ಕೆ ಗೊಂಬೆ ಯಾಕೆ ಬೇಕು? ಲಕ್ಷ್ಮಿ, ನೀನು ಹೋಗಿ ಬಾಮ್ಮ. ಜ್ಞಾಪಕ ಇರಲಿ, ಕತ್ಲಾಗೋಷ್ಟಲ್ಲಿ ಮನೆಗೆ ಬರಬೇಕು. ತಗೋ, ಖರ್ಚಿಗಿಟ್ಕೊ. ತಗೊಳಮ್ಮ, ತಗೋ. ನೋಡು, ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಗೊಂಬೆ ನಮ್ಮಿಬ್ಬರನ್ನ ಗಲ್ಗೇರಿಸ್ಬಿಡ್ತಾಳೆ. ಅದಕ್ಕೆ ನಿನ್ ಜ್ಞಾಪಕ ಇರಲಿ. ಏನಾದ್ರೂ ಮಾಡ್ಕೊಳ್ಳಿ, ಈ ಮನೇಲಿ ಎಲ್ರು ಅವ್ರವ್ರ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಾರೆ. ಕಲ್ಪನಾ, ಮಾತಾಡ್ಬೇಡಿ. ನೀನು ಬೇಜಾರು ಮಾಡ್ಕೊಂಬಿಡಮ್ಮ. ಹುಷಾರ್. ನಾ ಹೋಗಿ ಬರ್ತೀನಿ. ಅಯ್ಯೋ, ಏಟೊತ್ತಾದ್ರೂ ಬರ್ಲಿಲ್ಲ. ಏಟೊತ್ತು ಬತ್ತಾಳೋ ಏನೋ. ನಂಗೆ ಏಟ್ ಆಸೆ ಐತೆ. ಇಲ್ಲ, ಸುಳ್ಳು ಹೇಳ್ತಾ ಇರ್ಬೇಕು. ನಂಜುಂಡಿ, ನಂಜುಂಡಿ, ತಾತಮ್ಮ, ಏನ್ ತಾತಮ್ಮ? ನಿಜ ಹೇಳ್ತಿದ್ಯಾ? ಲಚ್ಚಿ ದಿಟ್ವಾಗ್ಲೂ ಬತ್ತಾಳಂತ? ದಿಟ್ಟವಾಗ್ಲೂ ಲಚ್ಚಿ ಬತ್ತಾಳೆ. ಬರ್ದೇ ಇರೋರ್ನ ಬರ್ತಾರೆ ಅಂತ ನಾ ಯಾಕೆ ಸುಳ್ಳು ಹೇಳಿ? ನಿಂಗೆ ನನ್ನ ಮ್ಯಾಗೆ, ನನ್ನ ಮಾತಿನ ಮ್ಯಾಗೆ ನಂಬಿಕೆನೇ ಇಲ್ಲ ಬಿಡು. ಇರು ವಸಿ, ಗಿರಿನ್ ಕರಿತೀನಿ, ಅವನ್ನ ಕೇಳು. ಎಲ್ಲ ಗಿರಿ, ಬರ್ಲಾ ಇಲ್ಲಿ. ಏನ್ ಚಿಕ್ಕಪ್ಪ? ಗಿರಿ, ಲಚ್ಚಿ ಬತ್ತಾಳೆ ಅಂತ ನಾ ಹೇಳಿರೆ ನನ್ನ ಮಾತೆ ನಂಬಕ್ತಾ ಇಲ್ಲ ತಾತಮ್ಮ. ನೀನೇ ವಸಿ ಹೇಳು. ಹೌದ್ ತಾತಮ್ಮ, ಲಚ್ಚಕ್ಕ ಬರ್ತಾಳೆ. ನಿನ್ನೆ ಫೋನ್ ಮಾಡಿ ಹೇಳಿದ್ಲು. ನಾನು ಈ ವಿಷಯನ ನೆನ್ನೆ ಹೇಳಿದ್ನಲ್ಲ ನಿಂಗೆ. ತಾತಮ್ಮ, ನೆನ್ನೆ ಲಚ್ಚಿ ಫೋನ್ ಮಾಡಿದಾಗ ತಾತಮ್ಮ ನೋಡಕ್ಕೆ ಬಂದೇ ಬರ್ತೀನಿ ಅಂತ ಹೇಳವಳೆ. ನನ್ನ ಮನ್ಸಿನ ಸೂಕ್ಷ್ಮನುವೆ ಬತ್ತಾಳೆ ಅಂತಾನೆ ಹೇಳ್ತಾ ಇದೆ. ಆದ್ರೂ ಮ್ಯಾಗೆ ಅದ್ ಯಾವ್ರಿಗೆ ಬಿಟ್ಟಿದ್ದು. ಯಾವೇ ಒಂದೇ ಒದ್ಕಿತ ನನ್ನ ಮೊಮ್ಮಗಳು ಬಂದು ಅವಳ ಮಗ ತೋರಿಸಿ, ತಾತಮ್ಮ ನಚ್ಚಿದ್ದ ಕಿವಿನಿ ತಾತಮ್ಮ ಅಂತ ಹೇಳಿದ್ರೆ ಸಾಕು. ಹೇಳಿದ್ರೆ ಸಾಕು.
ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ. ದೇವ್ರೆ, ತಾತಮ್ಮನ್ ನೋಡಕ್ ಹೋಯ್ತಾವ್ನಿ, ಒಳ್ಳೇದ್ ಮಾಡಪ್ಪ. ಯಾವಾಗ ಬಂದೆ ಲಚ್ಚಿ? ಸಂದಾಗಿದ್ಯಾ? ನಾನ್ ಚಂದಾಗಿವ್ನಿ, ನೀನ್ ಹೆಂಗಿದ್ಯಾ ಅಕ್ಕ? ನಾನ್ ಸಂದಾಗಿದ್ದೀನಿ. ಯಾಕೆ ನಿನ್ ಗಂಡ ಬರ್ಲಿಲ್ವಾ? ಅವ್ರಿಗೆ ಶಾನೆ ಕೆಲ್ಸ ಕಣಕ್ಕ, ನಾನು ಬರ್ತೀನಿ. ಸರಿ. ಈಗ ನಾನು ನಡ್ಕೊಂಡು ಹೋದ್ರೆ ಎದುರು ಸಿಕ್ಕೋರ್ನೆಲ್ಲ ಮಾತಾಡ್ಸ್ಬೇಕಾಯ್ತದೆ. ಮಾವಯ್ಯಂಗೆ ಗೊತ್ತಿದ್ದವ್ರು ಯಾರು ಸಿಕ್ಕಿದ್ರೆ ಮಾವಯ್ಯಂಗೆ ಹೇಳ್ಬಿಡ್ತಾರೆ. ದಾರಿಲಿ ಸಿಕ್ಕೋರ್ನೆಲ್ಲ ಮಾತಾಡಿಸಿದ್ರೆ ತಡ ಆಯ್ತದೆ. ಆಟೋದಲ್ಲಿ ಹೋಗೋದೇ ಸರಿ. ಅಣ್ಣ, ಬೋರೇಗೌಡ್ರ ಮನೆಗೆ ಬರ್ತೀರಾ ಅಣ್ಣ? ಬನ್ನಿ ಅಮ್ಮ, ಕೂತ್ಕೊಳ್ಳಿ. ಗೌಡ್ರೆ, ಲಚ್ಚಿ ನಿಮ್ಮ ಮಟ್ಟಿಗೆ ಬಂದಿದ್ದಾಳೆ. ಪಕ್ಕ ಹಾಲು ಕುಡಿ. ನನ್ ಮೊಮ್ಮಗಳು ಬಕ ತೋರ್ಸಿದ್ರೆ ಹಾಲಿನ ಲೋಟ ತಂದು ಮಕದ ಹತ್ರ ಇಡ್ತೀಯ, ನೀನೇ ಕುಡ್ಕೋ. ತಾತಮ್ಮ, ಸುಮ್ಕೆ ಆಟ ಮಾಡ್ಬೇಡ, ತಕ ಹಾಲು ಕುಡಿ. ನಿಂಗೆ ಹುಷಾರಿಲ್ಲ, ಹಾಲು ಕುಡಿದ್ರೆ ಹುಸಿ ಶಕ್ತಿ ಬರ್ತದೆ. ಲಚ್ಚಿ ಬಂದ್ಮ್ಯಾಕೆ ನನ್ನ ಬಯಕಿಲ್ವಾ? ತಾತಮ್ಮ ನೀನ್ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ. ತಗದೆ ತೆಗ್ದು ತಲೆ ಬಿಸಿ ಮಾಡ್ಬೇಡ, ತಕ ಬಿಸಿ ಬಿಸಿ ಹಾಲು ಕುಡಿ, ಆರೋಯ್ತದೆ. ಒತ್ತು ನೆತ್ತಿ ದಾಟಿ ಪಕ್ಕಕ್ಕೆ ಹೋಗಾಯ್ತು. ಇನ್ನು ಏಟೊತ್ತಿಗೆ ಲಚ್ಚಿ ಬರೋದು? ನೀವೆಲ್ಲ ಸೇರ್ಕೊಂಡು ನನ್ನ ಜೊತೆ ಆಟ ಆಡ್ತಾ ಇದ್ದೀರಾ. ನಾನು ಲಚ್ಚಿ ಮಕ್ಕ ನೋಡೋ ತಕ್ಕ ಹಾಲು ಕುಡಿಯೋಕ್ಕಿಲ್ಲ, ನೀರು ಕುಡಿಯೋಕ್ಕಿಲ್ಲ. ತಾತಮ್ಮ